ಹಲೋ, ನಮಸ್ತೆ ಫ್ರೆಂಡ್ಸ್. ಇವತ್ ನಾನ್ ಮಾಡ್ತಾ ಇದ್ದೀನಿ. ನಾವು ಹೇಗೆ ಅಂಗಡಿಯಿಂದ ಭಾಕರ್ ವಡ ತಂದು ತಿಂತೇವಲ್ವಾ, ಆ ಟೈಪೇ ನಾನು ಒಂಥರ ಮಜುಗುಟ ಮಾಡಿ ತೋರಿಸ್ತೇನೆ ನಿಮ್ಗೆ. ಬನ್ನಿ ನೋಡೋಣ. ಇವಾಗ 1 ಕಪ್ ಅಷ್ಟು ನಾನು ಮೈದಾ ತಗೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು ಎಳ್ಳು ತಗೊಂಡಿದ್ದೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇದು ಖಾರದ ಪುಡಿ ತಗೊಂಡಿದ್ದೀನಿ ಮತ್ತು ಉಪ್ಪು ತಗೊಂಡಿದ್ದೀನಿ, ರುಚಿಗಾಗುವಷ್ಟು ಒಂದು ಬಟಾಟ ಕುದಿಸಿಟ್ಟಿದ್ದೀನಿ ನಾನು, ಮತ್ತೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಸೋಡಾ ಹಾಕೋಬೇಕು ಹಿಟ್ಟಲ್ಲಿ. ನಾನು ಇವಾಗ ಹೇಗ್ ಕಲ್ಸೋದಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಹಿಟ್ಟು ಇವಾಗ ಹಾಕೋತಾ ಇದ್ದೀನಿ. ಮತ್ತೆ ಇದಕ್ಕೆ ಖಾರದ ಪುಡಿ ಹಾಕೊಳ್ಳೋಣ. ಹಿಟ್ಟಿಗೆ ಖಾರದ ಪುಡಿ ಹಾಕೋಬೇಕು. ಇದು ನಾನು ರುಚಿಗಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೀರ್ ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಿಸ್ಕೋಬೇಕು. ನಾನು ಬಿಳೆ ಮತ್ತು ಕರಿ ಎರಡು ಕೂಡ ಹಾಕಿದ್ದೀನಿ. ಇದು ಕೂಡ ಹಾಕೋಬೇಕು. ಹಾಕಿ ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳೋಣ. ಬಹಳ ತಿಳುವಾಗಿ ನಾದ್ಕೋಬಾರ್ದು, ಸ್ವಲ್ಪ ಗಟ್ಟಿ ಮೇಲೆ ನಾದ್ಕೋಬೇಕು. ಯಾಕಂದ್ರೆ ಇದು ಅರ್ಧ ತಾಸು ನೆನಿಬೇಕಲ್ವಾ, ಅದಕ್ಕಾಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾವು ನಾದ್ಕೋತೇವಲ್ವಾ, ಅಷ್ಟು ಚೆನ್ನಾಗಿ ರೆಸಿಪಿ ರೆಡಿ ಆಗ್ತದ. ಅದಕ್ಕಾಗಿ ನಾನು ನೋಡಿ ಎಷ್ಟು ಚೆನ್ನಾಗಿ ನಾದ್ತಾ ಇದ್ದೀನಿ. ಇದು ಇತರಿಂದ ನಾದ್ಬೇಕು, ಅಂದ್ರೆ ಹಿಟ್ಟು ಎಕ್ದಮ್ ಬಹಳ ಚೆನ್ನಾಗಿ ಬರ್ತದ. ನಾವು ಬಟ್ಟಿಂದ ನಾದಿದ್ರೆ ಅದು ಬರ್ತದ, ಆದ್ರೆ ಕ್ರಂಚ್ ಮಾಡ್ದಂಗೆ ಆಗೋದಿಲ್ಲ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ನಾದಿ ಒಂದು ಅರ್ಧ ತಾಸು ನೆನಿಲಿಕ್ಕೆ ಬಿಡಬೇಕು. ಇವಾಗ ಇಟ್ಬಿಡೋಣ, ಮುಚ್ಚಿ ಇಟ್ಬಿಡೋಣ. ಇವಾಗ ನಾನು ಬಟಾಟೆಯನ್ನು ಸುಲಿತಾ ಇದ್ದೀನಿ. ಇದು ಕುದಿಸಿಟ್ಟಿದ್ದೆ ನಾನು, ತಣ್ಣಗಾಗ್ಬೇಕಾಗ್ತದ, ಅದಕ್ಕಾಗಿ. ನೀವು ಮ್ಯಾಶರಿಂದ ಮ್ಯಾಶು ಮಾಡ್ಕೋಬಹುದು, ನಾನು ಕಲಿಸ್ತಾ ಇದ್ದೀನಿ ಹಾಗೆ. ಮತ್ತೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನ್ ತಗೊಂಡಿದ್ದೆ ಅಲ್ವಾ, ಅದು ಹಾಕೋಬೇಕು. ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದ್ರೊಳಗಡೆ. ಮತ್ತೆ ಸ್ವಲ್ಪ ಅರಿಶಿನ ಹಾಕೋತೀನಿ, ಸ್ವಲ್ಪ ಅರಿಶಿನ. ನೋಡಿ, ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಮ್ಯಾಶರಿಂದ ಮ್ಯಾಶ್ ಮಾಡಿದ್ರು ನಡೀತದೆ. ಚೆನ್ನಾಗಿ ಹಿಟ್ಟು ನೆಂದಿದೆ. ಇವಾಗ ನಾನು ಅದಕ್ಕೆ 4 ಪೀಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನಾವು ಲಟ್ಟಿಸ್ತಾ ಹೋಗೋಣ. ನಾನು ಸ್ವಲ್ಪ ಹಿಟ್ಟು ಹಚ್ಕೊಂಡಿದ್ದೀನಿ. ಇವಾಗ ಸ್ಲೋಲಿ ಲಟ್ಟಿಸ್ತಾ ಹೋಗ್ಬೇಕು. ನೀವೇನ್ ಫೋಲ್ಡ್ ಮಾಡೋದೇನ್ ಬೇಕಾಗಿಲ್ಲ, ಚಪಾತಿ ಜೊತೆ ಹಾಗೆ ಶೇಪ್ ಕೊಡ್ತಾ ಹೋಗೋಣ ರೌಂಡ್ ಆಗಿ. ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಎಕ್ದಮ್ ತಿಳು ಸ್ವೀಟ್ ಹಾಕ್ಬೇಕು. ಇದು ಈ ತರ ಬಹಳ ತಿಳುನು ಇಲ್ಲ, ಬಹಳ ದಪ್ಪನೂ ಇಲ್ಲ. ಹೀಗೆ ಚೆನ್ನಾಗಿ ಇದಕ್ಕೆ ನಾನು ಚಪಾತಿ ಸ್ವೀಟ್ಸ್ಗೆ ಹಾಸ್ತಾ ಇದ್ದೀನಿ. ಆವಾಗ್ಲೇ ಮಾಡಿದಂತ ಬಟಾಟೆ ಮಸಾಲ ಹಚ್ಚಿದ್ದೀನಿ. ಇವಾಗ ಅದಕ್ಕೆ ಹೀಗೆ ನಾನು ಇದ್ರ ಮೇಲೆ ಚೆನ್ನಾಗಿ ಹಾಕ್ಬೇಕು. ನೋಡಿ, 2 ಸ್ವೀಟ್ಸ್ ಚೆನ್ನಾಗಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ನಾನು ತಳಗಡೆ ಹಿಟ್ಟು ಹಚ್ಚಿ, ನೋಡಿ, ಇನ್ನು ಸ್ವಲ್ಪ ತಳಗಡೆನು ಹಚ್ಕೋಬೇಕು ಹಿಟ್ಟು. ಇವಾಗ ಇನ್ನೊಮ್ಮೆ ಇದ್ರ ಮೇಲೆ ಚೆನ್ನಾಗಿ ಲಟ್ಸ್ಕೊಳ್ಳೋಣ. ಹೀಗೆ ಸೈಡಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ. ನೋಡಿ, ಈ ತರ ಆದ್ಮೇಲೆ ಇವಾಗ ನಾನು ಈ ಸೀಡ್ಸ್ಗೆ ಹೀಗೆ ಜೋಡಿಸ್ಕೋಬೇಕು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ನೋಡಿ, ಈ ತರ ಡಿಸೈನ್ ಮಾಡ್ಕೋಬೇಕು.
ನೋಡಿ ಹೀಗೆ ತಗೋಬೇಕು, ಹೀಗೆ ಒಂದಕ್ಕೊಂದು ಜೋಡಿಸ್ಕೋಬೇಕು, ಮತ್ತೆ ಈ ಸೈಡ್ ಹೀಗೆ ಜೋಡಿಸ್ಕೊಂಡ್ರೆ ಆಯ್ತು. ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ನಾವು ಅದು ಕರಿ ಹಾಗೆ ಎಣ್ಣೆ ಹಾಕ್ತಾ ಇದ್ದೀನಿ. 2 ಕಪ್ ಅಷ್ಟು ಚೆನ್ನಾಗಿ ಕಾಯಿಲಿ ಎಣ್ಣೆ. ನಾವು ಒಂದೊಂದಾಗಿ ಹಾಕ್ತಾ ಹೋಗೋಣ. ಎಣ್ಣೆ ಕಾದಿದೆ. ನಾನು ಎಲ್ಲವನ್ನು ಮಾಡಿಟ್ಟಿದ್ದೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕಿದು. ಸ್ಮೆಲ್ ಅಂತೂ ಬಹಳ ಚೆನ್ನಾಗಿ ಬರ್ತಾ ಇದೆ. ಇವಾಗ ಪ್ಲೇಟಿಗೆ ತೆಗಿತಾ ಇದ್ದೀನಿ ನಾನು. ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡ್ಬೋದು ನೀವು. ನಾನು ಮಾಡಿದ್ದೀನಿ, ಎಲ್ಲ ಮಾಡಿಟ್ಟು ನಿಮಗೆ ಸರ್ವಿಂಗ್ ಬೌಲ್ ಹಾಕಿ ತೋರಿಸ್ತಾ ಇದ್ದೀನಿ. ಇದು ನಾವು ಸಾಸ್ ಜೋಡಿ ತಿನ್ಬಹುದು, ಸ್ನ್ಯಾಕ್ಸ್ ಆಗಿ ನಾವು ಕೊಡ್ಬೋದು. ನೋಡಿ, ನಿಮಗೆ ನಾನು ಡಿಸೈನ್ ತೋರಿಸ್ಬೇಕಂತ ಮಾಡಿದ್ದೆ, ಹೀಗಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಸ್ಮೆಲ್ ಮಾತ್ರ ಬಹಳ ತುಂಬಾ ಚೆನ್ನಾಗಿದೆ. ಮತ್ತೆ ನೀವು ಮನೇಲಿ ಮಾಡ್ಕೊಂಡು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೋಡಿ, ಇದು ಕ್ರಿಸ್ಪಿ ಕೂಡ ಇದೆ. ಸೂಪರ್ ಆದಂತ ರೆಸಿಪಿ ರೆಡಿ. ಸ್ನ್ಯಾಕ್ಸ್ ನೀವು ಮಕ್ಕಳಿಗೆ ಮಾಡಿಕೊಟ್ಟು ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.